ಹಾಯ್ ಹಲೋ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ತುಂಬಾ ಸ್ಪೆಷಲು. ಏನಪ್ಪ ಅಂದರೆ ನಾನಿವತ್ತು ಪಾಲಕ್ ಚನಾ ರೆಸಿಪಿ ಮಾಡ್ತಾ ಇದ್ದೀನಿ. ಇದು ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ, ಆಮೇಲೆ ತಿನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ಆಮೇಲೆ ತುಂಬಾ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ಕೊಳ್ಳುವಂಥದ್ದು, ಆಮೇಲೆ ಈಸಿ ಪ್ರೊಸೆಸಲ್ಲಿ ರೆಡಿ ಆಗುವಂಥದ್ದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಕಡಲೆಕಾಳನ್ನ ಓವರ್ನೈಟ್ ನೆನೆಸಿಟ್ಕೊಂಡು ಕ್ಲೀನಾಗಿ ತೊಳೆದು ಉಪ್ಪು ಹಾಕಿ ಕುದಿಸಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಮೆತ್ತ ಕುದಿಸ್ಕೋಬೇಕು ಅಂತ, ಈ ಥರ ಕುದಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಪಾಲಕ್ನು ಕೂಡ ಕ್ಲೀನಾಗಿ ಒಂದು ಕಟ್ ಪಾಲಕ್ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಕ್ಲೀನಾಗಿ 2-3 ನೀರು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಒಳಗಡೆ ಮಣ್ಣು ಇರುತ್ತೆ ಫ್ರೆಂಡ್ಸ್. ಸ್ವಲ್ಪ ನೀಟಾಗಿ ಕ್ಲೀನಾಗಿ ತೊಳೆದಿಟ್ಕೊಳ್ಳಿ. ಇವಾಗ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಈ ಕಡಾಯಿಗೆ ಮೊದಲಿಗೆ ನಾವು ಪಾಲಕ್ನ ಕುದಿಸ್ಕೋಬೇಕಾಗುತ್ತೆ. ಕಡಾಯಿಗೆ ಪಾಲಕ್ನ ಹಾಕ್ಕೊಂಡು ನೋಡಿ ಎಲ್ಲ ಪಾಲಕ್ನ ಹಾಕೋತಾ ಇದ್ದೀನಿ. ಇವಾಗ ಎಲ್ಲ ಪಾಲಕ್ನ ಕಡಾಯಿಗೆ ಹಾಕ್ಕೊಂಡಾದ್ಮೇಲೆ 1 ಗ್ಲಾಸ್ ನೀರನ್ನ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ನಾವು ಪಾಲಕ್ನ ಬೇಯಿಸ್ಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಈ ಥರ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಪಾಲಕ್ ಸಾಫ್ಟ್ ಆಗಬೇಕು ಅಷ್ಟೇ, ಜಾಸ್ತಿ ಸಾಫ್ಟ್ ಆಗೋ ಥರ ಎಲ್ಲ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ ಫ್ರೆಂಡ್ಸ್. ಇವಾಗ ನೋಡಿ ಜಾಸ್ತಿ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, ಆವಾಗವಾಗ ಸ್ವಲ್ಪ ಚೆಕ್ ಮಾಡ್ತಾ ಇರಿ ಫ್ರೆಂಡ್ಸ್. ಇವಾಗ ನೋಡಿ ಸ್ವಲ್ಪ ಮತ್ತೆ ನಾನು ತಿರುಗಿಸಿ ಹಾಕ್ತಾಯಿದ್ದೀನಿ. ಇನ್ನೂ ಪಾಲಕ್ ಕಲರ್ ಕೂಡ ಚೇಂಜ್ ಆಗಿಲ್ಲ, ಆಮೇಲೆ ಕೆಳಗಡೆ ನೀರು ಕೂಡ ಬಿಟ್ಕೊಂಡಿಲ್ಲ ಅಷ್ಟೊಂದು. ಇವಾಗ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಚೆಕ್ ಮಾಡೋಣ ಫ್ರೆಂಡ್ಸ್. ಇವಾಗ ಬನ್ನಿ ಸ್ವಲ್ಪ ಹೊತ್ತು ಆದಮೇಲೆ ಚೆಕ್ ಮಾಡೋಣ. ನೋಡಿ ಪರ್ಫೆಕ್ಟಾಗಿ ನಮ್ಮದು ಪಾಲಕ್ ಬೆಂದಿದೆ. ಒಂದು ಸರ್ತಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಈ ಕಡೆಯಿಂದನೇ ಬೇಯಲಿ ಸ್ವಲ್ಪ, ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಬಿಡೋಣ. ಇವಾಗ ನಮ್ಮ ಪಾಲಕ್ ಪರ್ಫೆಕ್ಟಾಗಿ ಬೆಂದಿದೆ ಫ್ರೆಂಡ್ಸ್. ಇದಕ್ಕಿಂತ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗ್ಬಿಟ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ನೋಡಿ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ತಟ್ಟೆ ತೆಗೆದಿಟ್ಕೊಳ್ಳೋಣ ಬನ್ನಿ, ಇಲ್ಲಾಂದರೆ ಬೇಗ ತಣ್ಣಗಾಗಲ್ಲ ಇದು. ಆಮೇಲೆ ಬಿಸಿನೀರಲ್ಲಿ ಬಿಟ್ಟರೆ ಇನ್ನೂ ಜಾಸ್ತಿ ಸಾಫ್ಟ್ ಆಗಿಬಿಡುತ್ತೆ ಪಾಲಕು. ನೋಡಿ ಈ ಥರ ಎತ್ತಿಟ್ಕೊತಾ ಇದ್ದೀನಿ. ಇನ್ನೊಂದು ಫ್ರೆಂಡ್ಸ್, ಮಕ್ಕಳು ಸೊಪ್ಪು ತಿನ್ನಲ್ಲ, ಈ ಥರ ನೀವು ಕಡಲೆಕಾಳದಲ್ಲಿ ಇದು ಪಾಲಕ್ ಚನಾ ಮಸಾಲ ಮಾಡಿಕೊಡಿ, ಮಕ್ಕಳು ಖಂಡಿತವಾಗ್ಲೂ ತುಂಬಾ ಇಷ್ಟಪಡ್ತಾರೆ. ಇವಾಗ ಮಿಕ್ಸಿ ಜಾರ್ಗೆ ತಣ್ಣಗಾದ್ಮೇಲೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೀರೇನು ಹಾಕೋಕ್ಕೆ ಹೋಗಬೇಡಿ, ಹಾಗೆ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಯಾವ ಕಡಾಯಿಲಿ ನಾನು ಪಾಲಕ್ನ ಬೇಯಿಸ್ಕೊಂಡಿದ್ನೋ ಅದೇ ಕಡಾಯಿಗೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಸುಮಾರು ಇಲ್ಲಿ 1 ಬಟ್ಲಷ್ಟಿದೆ. ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ನೋಡಿ ಎಣ್ಣೆ ಬಿಸಿ ಆಗೋವರೆಗೂ ನಾನಿಲ್ಲಿ ಪಾಲಕ್ನ ರುಬ್ಬಿಟ್ಕೊಂಡಿದ್ದೀನಿ. ಯಾವ ಥರ ಪೇಸ್ಟ್ ಇರಬೇಕು ಅಂತ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನೋಡಿ. ಈ ಥರ ನೋಡಿ ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ಎಣ್ಣೆ ಬಿಸಿ ಆಗಿದೆಯಾ ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ ಎಣ್ಣೆ ಕೂಡ ಬಿಸಿಯಾಗಿದೆ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ನೋಡಿ ಜೀರಿಗೆ ಕೂಡ ಚಟಪಟ ಅಂತ ಸಿಡಿತಾ ಇದ್ದಾಗ ನಾನು 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಹಾಕೋತಾ ಇದ್ದೀನಿ. ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಚಾಪರ್ ಇದ್ದರೆ ಇನ್ನೂ ಒಳ್ಳೆಯದೇ. ಚಾಪರಲ್ಲಿ ಕಟ್ ಮಾಡಿಕೊಂಡ್ರೆ ಇನ್ನೂ ಸಣ್ಣಕ್ಕಾಗುತ್ತೆ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗಬೇಕು, ಗೋಲ್ಡ್ ಕಲರ್ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ಇದೇನು ಚನಾ ಮಸಾಲ ಇದೆಯಲ್ಲ ಫ್ರೆಂಡ್ಸ್, ಪಾಲಕ್ ಚನಾ ಮಸಾಲ ಪೂರಿ ಜೊತೆ, ಚಪಾತಿ ಜೊತೆ, ನಾನ್ ಜೊತೆ ಎಲ್ಲದ್ರ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಡಿಫ್ರೆಂಟಾಗಿ ಕೂಡ ಇರುತ್ತೆ. ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ. ಇವಾಗ 3 ಹಸಿಮೆಣಸಿನ್ಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ಜಾಸ್ತಿ ಹಾಕೋಬೇಡಿ, ನೀವು ಖಾರ ಕಮ್ಮಿ ತಿನ್ನೋರು 2 ಹಾಕ್ಕೊಳ್ಳಿ. ಯಾಕಂದರೆ ಮುಂದೆ ನಾವು ಖಾರದ ಪುಡಿ ಕೂಡ ಯೂಸ್ ಮಾಡ್ತೀವಲ್ಲ, ಹಾಗಾಗಿ ಹಸಿಮೆಣಸಿನ್ಕಾಯಿ ಮತ್ತು ಖಾರ ಅಂದರೆ ಇನ್ನೂ ಜಾಸ್ತಿ ಖಾರ ಆಗಿಬಿಡುತ್ತೆ. ಇವಾಗ ನೋಡಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ತಕ್ಷಣ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿದು ರೆಡಿಮೇಡ್ ಪೇಸ್ಟ್ ಅಲ್ಲ ಫ್ರೆಂಡ್ಸ್, ಮನೇಲೆ ಫ್ರೆಶ್ ಆಗಿ ಮಾಡ್ಕೊಂಡಿರುವಂಥದ್ದು. ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ಲೇವರ್ ಬರುತ್ತೆ. ನೀವು ಅಂಗಡೀಲಿ ಇರೋದು ತೊಗೊಂಬಂದು ಪೇಸ್ಟ್ ಹಾಕಿದ್ರೆ ಆ ಫ್ಲೇವರ್ ಬರಲ್ಲ. ನಿಜವಾಗ್ಲೂ ಒಂದು ಸರ್ತಿ ಟ್ರೈ ಮಾಡಿ. ಬೆಳ್ಳುಳ್ಳಿ ಮತ್ತು ಶುಂಠಿನ ಮನೇಲೆ ಕ್ರಷ್ ಮಾಡಿ ಹಾಕಿ, ಜಾಸ್ತಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಶುಂಠಿದು ಮತ್ತು ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ನಾನು ಎಷ್ಟರ ಮಟ್ಟಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಚಚ್ಕೊಂಡಿದ್ದೀನಿ ಅಂತ. ಈ ಥರನೇ ಇರಬೇಕು. ಇವಾಗ ನೋಡಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಲರ್ ಕೂಡ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಡ್ರೈ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಮೊದಲಿಗೆ ನಾನಿಲ್ಲಿ ಮಸಾಲೆ ಖಾರನ ಹಾಕೋತಾ ಇದ್ದೀನಿ. ಮಸಾಲೆ ಖಾರ ಇಲ್ಲ ಅನ್ನೋರು ಚಿಲ್ಲಿ ಪೌಡ್ರ್ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸುಮಾರು ಒಂದು 3-3.5 ಟೀ ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ. ನೀವು ಚಿಲ್ಲಿ ಪೌಡ್ರ್ ಹಾಕೊಳ್ಳಂಗಿದ್ರೆ ಒಂದು 2-2.5 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಆಮೇಲೆ 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರು, ಆಮೇಲೆ 1 ಟೀ ಸ್ಪೂನಷ್ಟು ಗರಂ ಮಸಾಲ, ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ. ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಕೂಡ ಹಾಕೋತಾ ಇದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನ ಈ ಥರ ಕೈಯಿಂದ ಕ್ರಷ್ ಮಾಡಿ ಹಾಕಿದ್ರೆ ಅದರದ್ದು ಫ್ರೇಗ್ರೆನ್ಸು ಆ್ಯಕ್ಟಿವ್ ಆಗುತ್ತೆ, ಆಮೇಲೆ ಟೇಸ್ಟ್ ಕೂಡ ಆ್ಯಕ್ಟಿವ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಈ ಮಸಾಲೆಗಳನ್ನ ಹಾಕುವಾಗ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡಿರಿ ಫ್ರೆಂಡ್ಸ್, ಇಲ್ಲಾಂದರೆ ಮಸಾಲೆ ಸೀದು ಹೋಗುತ್ತೆ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮದು ಮಸಾಲೆ ಖಾರ ಸ್ವಲ್ಪ ಗಂಟು ಇರುತ್ತೆ, ಅದಕ್ಕೆ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ ಮಸಾಲೆ ಕೂಡ ಎಲ್ಲ ಆಯಿಲ್ ಸಪ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಪರ್ಫೆಕ್ಟಾಗಿ ನಮ್ಮದು ಮಸಾಲೆಗಳು ಕೂಡ ಫ್ರೈ ಆಗಿದೆ. ಇವಾಗ ಯಾವ ಮಿಕ್ಸಿ ಜಾರಲ್ಲಿ ನಾನು ಪಾಲಕ್ನ ರುಬ್ಕೊಂಡಿದ್ನಲ್ಲ ಅದೇ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಮಸಾಲೆಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಕೂಡ ಸೀದು ಹೋಗಲ್ಲ, ಆಮೇಲೆ ಎಲ್ಲ ಮಸಾಲೆ ಪರ್ಫೆಕ್ಟಾಗಿ ಬೇಯುತ್ತೆ ಫ್ರೆಂಡ್ಸ್. ಅದಕ್ಕೆ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಇವಾಗ ಈ ಥರ ಬಿಟ್ಬಿಡೋದ್ರಿಂದ ಸ್ವಲ್ಪ ನೋಡಿ ಗ್ರೇವಿ ಕೂಡ ಕನ್ಸಿಸ್ಟೆನ್ಸಿ ಕಮ್ಮಿ ಆಗಿದೆ, ಆಮೇಲೆ ಆಯಿಲ್ ಕೂಡ ಸಪ್ರೇಟ್ ಆಗಿದೆ. ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರುವಂಥ ಪಾಲಕ್ನ ಸೇರಿಸ್ಕೊಂಡ್ಬಿಡೋಣ. ನೋಡಿ ರುಬ್ಬಿಟ್ಕೊಂಡಿರುವಂಥ ಪಾಲಕ್ನು ಸೇರಿಸ್ಕೊಂಡಿದ್ದಾಯಿತು. ಈ ಪಾಲಕ್ ರುಬ್ಬುವಾಗ ನೀರು ಮಾತ್ರ ಯಾವುದೇ ಕಾರಣಕ್ಕೆ ಹಾಕೋಕೆ ಹೋಗಬೇಡಿ ಫ್ರೆಂಡ್ಸ್. ಇವಾಗ ಬನ್ನಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಾಲಕ್ ಹಾಕಿದ ತಕ್ಷಣ ಈ ಪ್ರೊಸೆಸ್ಸಲ್ಲಿ ಗ್ಯಾಸ್ ಮಾತ್ರ ಸಿಮ್ಮಲ್ಲಿ ಇಟ್ಕೊಂಡಿರಿ ಫ್ರೆಂಡ್ಸ್. ನಾನು ಎಲ್ಲಿವರೆಗೂ ಹೇಳಲ್ಲ ಅಲ್ಲಿವರೆಗೂ ಗ್ಯಾಸ್ನ ಮಾತ್ರ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ. ಈ ಎಲ್ಲ ಪ್ರೊಸೆಸ್ ಆಗುವವರೆಗೂ ಗ್ಯಾಸ್ ಮಾತ್ರ ಎಷ್ಟು ಲೋ ಫ್ಲೇಮಲ್ಲಿ ಇರುತ್ತೆ ಗ್ರೇವಿ ಅಷ್ಟೇ ಚೆನ್ನಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನಿಮಗೆ ಮೊಸರು ಒಡೆದೋಗುತ್ತೆ ಅನ್ನೋರು ಗ್ಯಾಸ್ನ ಆಫ್ ಮಾಡಿಕೊಂಡು ಮೊಸರು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ನಾವು ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊತೀವಿ, ನಾವು ಗ್ರೇವಿಲಿ ಮೊಸರು ಹಾಕುವಾಗ ನಮ್ಮ ಮೊಸರು ಒಡೆಯಲ್ಲ, ನಾವು ಆ ಥರ ನೋಡ್ಕೊತೀವಿ, ಇದರಲ್ಲಿ ಏನಾದರೂ ನೀವು ಎಕ್ಸ್ಪರ್ಟ್ ಇದ್ದರೆ ನೀವು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡೇ ನೀವು ಮಾಡ್ಕೋಬೋದು. ಇವಾಗ ನೋಡಿ ನಾನು ಅರ್ಧ ಬಟ್ಲಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಮೊಸರು ಮಾತ್ರ ಇದರಲ್ಲಿ ಒಡಿಬಾರ್ದು ಫ್ರೆಂಡ್ಸ್, ಆ ಥರ ನೋಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಒಳ್ಳೇದು ಬೆಟ್ರ್ ಏನಂದರೆ ಗ್ಯಾಸ್ನ ಆಫ್ ಮಾಡಿಕೊಂಡು ಮೊಸರೆಲ್ಲ ಹಾಕ್ಕೊಂಡು ಗ್ರೇವಿ ಜೊತೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೂಡ ಗ್ಯಾಸ್ನ ಆನ್ ಮಾಡ್ಕೋಬೋದು. ನೋಡಿ ಆಯಿಲ್ ಕೂಡ ಸಪ್ರೇಟ್ ಆಗ್ತಾಯಿದೆ. ಆಮೇಲೆ ನೀವು ನೋಡ್ತಾ ಇರ್ಬೋದು ನಾನು ಮೊಸರು ಆ್ಯಡ್ ಮಾಡಿದಾಗ ಒಡವಡ್ಕೂ ಆಗಿಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಣ್ಣೆ ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಮತ್ತೆ ಒಂದು ಸರ್ತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ರೇವಿನ ಕೆಳಗಡೆ ತಳ ಹಿಡಿಯೋಕ್ಕೆ ಮಾತ್ರ ಯಾವುದೇ ಕಾರಣಕ್ಕೆ ಬಿಡಬೇಡಿ, ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡಿರಿ. ಇವಾಗ ನೋಡಿ ಗ್ರೇವಿ ಪೂರ್ತಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾವು ಬೇಯಿಸಿಟ್ಕೊಂಡಿರುವಂಥ ಕಡಲೆಕಾಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಕಡಲೆಕಾಳನ್ನ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಮಕ್ಕಳು ತಿನ್ನುವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ. ಅದಕ್ಕೆ ನೀಟಾಗಿ ಸ್ವಲ್ಪ ಮೆತ್ತಗೆ ಆಗೋ ಥರನೇ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಕಡಲೆಕಾಳನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೋಡಿ ಆಯಿಲ್ ಕೂಡ ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಮತ್ತೆ ನಾನು ಅದೇ ಪಾಲಕ್ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ಇಲ್ಲಾಂದರೆ ಸಾಂಬಾರು ಥರ ಆಗುತ್ತೆ. ಇದು ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬೇಕು ಅಂದರೆ ಇಷ್ಟೇ ಇರಬೇಕು, ಇದಕ್ಕಿಂತ ಜಾಸ್ತಿ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಫ್ರೆಂಡ್ಸ್, ಇಲ್ಲಾಂದರೆ ಫುಲ್ ಸಾಂಬಾರು ಥರ ಆಗುತ್ತೆ. ನಾವು ಮಾಡ್ತಾ ಇರೋದು ಪಾಲಕ್ ಚನಾ ಮಸಾಲ, ಅದಕ್ಕೆ ಈ ಥರ ನೋಡಿ ಗಟ್ಟಿ ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ಮೇಲೆಯಿಂದ ಫ್ರೆಶ್ ಆಗಿರುವಂಥ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನೋಡಿ ಎಲ್ಲ ಆಯಿಲ್ ಸಪ್ರೇಟ್ ಆಗಿದೆ, ಗ್ರೇವಿ ಮಾತ್ರ ಪರ್ಫೆಕ್ಟಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ನಾವು ಇಲ್ಲಿ ಏನು ಮಾಡೋವಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಇಷ್ಟು ಆಯಿತು. ನಾವು ಕೊತ್ತಂಬರಿ ಹಾಕಿದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಆ ಬಿಸಿನಲ್ಲೇ ಒಂದು 2 ನಿಮಿಷ ಕುದೀತಾ ಇರುತ್ತೆ. ಕನ್ಸಿಸ್ಟೆನ್ಸಿ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಕಡಲೆಕಾಳು ಒಂದು ಕಡೆ, ಪಾಲಕ್ ಗ್ರೇವಿ ಒಂದು ಕಡೆ ಆಗಿಲ್ಲ, ಎಲ್ಲನೂ ಒಂದಕ್ಕೊಂದು ನೀಟಾಗಿ ಹೊಂದ್ಕೊಂಡಿದೆ. ಆಮೇಲೆ ಗ್ರೇವಿ ಕೂಡ ಕನ್ಸಿಸ್ಟೆನ್ಸಿ ನೋಡಿ ಇಷ್ಟೇ ಇರಬೇಕು, ಇದಕ್ಕಿಂತ ಜಾಸ್ತಿ ನೀವು ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ಗಟ್ಟಿನೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಬನ್ನಿ ಬಿಸಿ ಬಿಸಿಯಾಗಿರುವಂಥ ಪಾಲಕ್ ಚನಾ ಮಸಾಲಾನ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿ ಎಷ್ಟು ಟೇಸ್ಟಿಯಾಗಿ ಪಾಲಕ್ ಚನಾ ಮಸಾಲ ಜಸ್ಟ್ ಒಂದು 10 ಮಿನಿಟ್ಸ್ ಒಳಗಡೆ ನೀವು ರೆಡಿ ಮಾಡ್ಕೋಬೋದು. ಕಡಲೆಕಾಳು ಸಾಂಬಾರು ಬೇಕಾದ ವಿಧದಲ್ಲಿ ನೀವು ಮಾಡಿರ್ತೀರ, ಬಟ್ ಈ ಥರ ಚನಾ ಮಸಾಲ ನೀವು ಒಂದು ಸರ್ತಿ ಟ್ರೈ ಮಾಡಿ. ಚನಾ ಮಸಾಲನ ಬೇರೆ ಬೇರೆ ವಿಧದಲ್ಲಿ ಎಲ್ಲರೂ ಮಾಡ್ತಾರೆ, ಬಟ್ ಪಾಲಕ್ ಚನಾ ಮಸಾಲ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ, ಆಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸೊಪ್ಪು ತಿನ್ನೋರು ಈ ಥರ ಮಾಡಿ ನೀವು ಕೊಡ್ಬೋದು. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವೇನಾದರೂ ಈ ರೆಸಿಪಿ ಟ್ರೈ ಮಾಡೋಂಗಿದ್ರೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.